ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗಾಗಿ ಬದುಕ್ತಿದಾರೇನೋ, ಅವ್ರು ಎಲ್ಲಿ ಕಮಿಟ್ ಆಗೋರೋ ಗೊತ್ತಿಲ್ಲ. ಅವ್ರು ಕಮಿಟ್ ಆಗಿರೋದಕ್ಕೋಸ್ಕರ ನಮ್ಮವ್ರನ್ನೆಲ್ಲ ಬಲಿ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಅನ್ನೋ ಒಂದು ಪದವಿಗೋಸ್ಕರ ಎಲ್ಲರನ್ನ ಇಡೀ ಕರ್ನಾಟಕನ ಬಲಿ ಕೊಡ್ತಿದ್ದಾರೇನೋ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ ಅನ್ಸುತ್ತೆ. ಚಿನ್ನನ ತಿಂದು ಬದುಕಕ್ಕಾಗಲ್ಲ, ಹಣನ ತಿಂದು ಬದುಕಕ್ಕಾಗಲ್ಲ. ಮುಂದಿನ ದಿನಗಳಿಗೆ ಕಾಂಕ್ರೀಟ್ ಪ್ರಪಂಚನ ಮಾಡಕ್ ಹೊರಟಿದ್ದಾರೆ. ಅದ್ರೊಳಗೆ ಅವರು ಮುಳುಗೋಗ್ತಾರೆ ಏನೋ ಅರಿವು ಅವ್ರಿಗಿಲ್ವೋ ಏನೋ ಗೊತ್ತಿಲ್ಲ. ನಮ್ಮ ಜಾಗದಲ್ಲಿ ಕೂರಿಸಿ ನಮ್ಮವ್ರನ್ನೆಲ್ಲ ಎಲ್ಲಿ ಕಳ್ಸಕ್ ಪ್ರಯತ್ನ ಪಡ್ತಾ ಇದ್ದೀರಾ? ಹಾಗಾದ್ರೆ ಅವರೆಲ್ಲ ಅಡ್ಮಿನಿಸ್ಟ್ರೇಟರ್ ಆಗಲಿ, ನಮ್ಮವರೆಲ್ಲ ವಾಚ್ಮೆನ್ ಆಗಲಿ ಅಂತ ಬಯಸ್ತಾ ಇದ್ದೀರಾ? ನಿಮ್ಮನ್ನ ಇದಕ್ಕಾಗಿ ಗೆಲ್ಸಿದ್ದು ಎಲ್ಲ ಜನ. ನಾವು ಬ್ರಿಟಿಷ್ನರ ವಿರುದ್ಧ ಹೋರಾಟ ಮಾಡಿದ ರೀತಿನಲ್ಲಿ ನಾವು ಇವತ್ತು ನಮ್ಮವ್ರ ವಿರುದ್ಧ ಹೋರಾಡೋ ಪರಿಸ್ಥಿತಿ ಬಂದಿರೋದು ವಿಪರ್ಯಾಸ ಅಂತ ಅನ್ಸುತ್ತೆ. ನೀವು ಒಂದು ಬಾರಿ ಹೋದಾಗ ನಿಮ್ಮ ತಾಯಿ ಎಷ್ಟು ಕಣ್ಣೀರು ಹಾಕಿದ್ರು ತನ್ನ ಮಗ ಇಲ್ಲ ಅಂತ. ಆದರೆ ಇವತ್ತು ಅಂಥ ತಾಯಿ ಅಂದರೆ ಎಷ್ಟೋ ಮಕ್ಕಳು ಗುಳಿ ಹೋಗ್ಬೇಕಾಗುತ್ತೆ ಬೇರೆ ಕಡೆಗೆ. ಆಗ ಆ ತಾಯಿ ಅಂದ್ರೆ ನೋವೇನಿರುತ್ತೆ ಅನ್ನೋದನ್ನ ದಯಮಾಡಿ ಮತ್ತೆ 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 ನೆನಪಿಸ್ಕೊಳ್ಳಿ. ಕೆಂಪೇಗೌಡರನ್ನ ಹೇಗೆ ಸ್ಮರಿಸ್ತೀವೋ, ಇಂಥ ಒಂದು ಟೌನ್ಶಿಪ್ನ ಕುಮಾರಣ್ಣ ಬಿಟ್ಟರು ಅಂತ ಹೇಗೆ ಹೇಳ್ತಾವ್ರೋ ಅದೇ ದಾರಿಲಿ ನಾಳೆ ಡಿ.ಕೆ. ಶಿವಕುಮಾರ್ ಬಿಟ್ಟರು ಕೂಡ ಇತಿಹಾಸ ಹಿಸ್ಟ್ರಿ ಶುರುವಾಗುತ್ತೆ. ನಿಮ್ಮ ಗುಣಕ್ಕೆ ಇಡೀ ರಾಜ್ಯ ತಲೆಬಾಳುತ್ತೆ ಅಂತ ಅವಕಾಶ ನಿಮ್ಮ ಕಣ್ಮುಂದಿದೆ. ಇವತ್ತು ಖಾಲಿ ತಟ್ಟೆನೂ ಇದೆ, ತುಂಬಿರೋ ತಟ್ಟೆನೂ ಇದೆ. ಆಯ್ಕೆ ನಿಮ್ಮದೇ. ಎಲ್ಲಿವರೆಗೂ ಅವರು ಈ ಟೌನ್ಶಿಪ್ಪನ್ನು ಕೈ ಬಿಡಲ್ವೋ ಅಲ್ಲಿವರೆಗೂ ನಿರಂತರವಾಗಿ ಹೋರಾಟ ನಡೆಯುತ್ತೆ. ಯಾಕಂದರೆ ಅನ್ನನ ಇವತ್ತು ತಿಂತೀರಾ ನಾಳೆ ಬೇಡವಾ ಅಂತ ಕೇಳೋಕ್ಕಾಗಲ್ಲ. ಯಾಕಂದರೆ ಚಿನ್ನನ ತಿಂದು ಬದುಕೋಕ್ಕಾಗಲ್ಲ, ಹಣನ ತಿಂದು ಬದುಕೋಕ್ಕಾಗಲ್ಲ, ಆದರೆ ಅನ್ನ ಇಲ್ಲದೆ ಕೂಡ ಬದುಕೋಕ್ಕಾಗಲ್ಲ. ಅಂದರೆ ಅನ್ನ ಚಿನ್ನಕ್ಕಿರೋ ವ್ಯತ್ಯಾಸ ಗೊತ್ತಿಲ್ಲದೆ ಇರೋ ಸರ್ಕಾರ ನಾವು ಇವತ್ತು ಆಯ್ಕೆ ಮಾಡಿದ್ದೀವಿ. ಆ ಸರ್ಕಾರದಲ್ಲಿರೋ ಈ ಮುಖ್ಯಮಂತ್ರಿಗಳು ಅವರಿಗೆ ಅನ್ನ ಚಿನ್ನದ ಅರಿವಿಲ್ಲದೆ ಬಡ ಜನರ ಜೀವಕ್ಕೆ ಜೊತೆ ಆಟ ಆಡ್ತಾ ಇದ್ದಾರೆ. ಇವತ್ತು ನಮ್ಮ ಇಡೀ ಒಂದು ಬೆಂಗಳೂರನ್ನ ನಾವು ತಿರುಗಿ ನೋಡಿದಾಗ ನಮಗೆ ಇವತ್ತು ಕೆಂಪೇಗೌಡರು ಹಾಕ್ಕೊಟ್ಟಂತಹ ಮಾರ್ಗದರ್ಶನ, ಕೆಂಪೇಗೌಡರು ರೈತರ ಪರ, ಸಾಕಷ್ಟು ಅನ್ನ ಬೆಳೆಯೋರ ಪರ, ಸಾಕಷ್ಟು ಕೆರೆ ಕಟ್ಟೆಗಳನ್ನು ಕಟ್ಟಿ ಈ ಸುತ್ತಮುತ್ತಲಿನ ಜಾಗ ಚೆನ್ನಾಗಿದೆ ಅಂತ ಬೆಂಗಳೂರನ್ನು ಸ್ಥಾಪನೆ ಮಾಡಿದ್ರು ಇಲ್ಲಿ. ಆದರೆ ಇವತ್ತಿನ ನಮ್ಮ ಮುಖ್ಯಮಂತ್ರಿಗಳು ಅವರ ದಾರಿಗೆ ವಿರುದ್ಧವಾಗಿ ಇವತ್ತು ನಮ್ಮ ಬಿಡದಿ ಟೌನ್ಶಿಪ್ಪನ್ನು ಮಾಡ್ತೀವಿ ಅಂತೇಳಿ ಹಸಿರನ್ನು ಅಳಿಸಿ ಉಸಿರನ್ನು ಕಿತ್ಕೊಳ್ಳೋ ಅಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಉಸಿರನ್ನು ಕಿತ್ಕೊಂಡಾಗ ಎಷ್ಟೋ ಜೀವಜಲಗಳನ್ನು ಬಲಿ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಿಗೆ ಕಾಂಕ್ರೀಟ್ ಪ್ರಪಂಚನ ಮಾಡಕ್ಕೆ ಹೊರಟಿದ್ದಾರೆ. ಅದರೊಳಗೆ ಅವರು ಮುಳುಗೋಗ್ತಾರೆ ಏನೋ ಅರಿವು ಅವ್ರಿಗಿಲ್ವೋ ಏನೋ ಗೊತ್ತಿಲ್ಲ. ಇವತ್ತು ನಮ್ಮ ದೇವೇಗೌಡರು, ಕುಮಾರಣ್ಣನವರು ಭದ್ರಾ ಡ್ಯಾಮ್ ಇರ್ಬೋದು, ಸಾಕಷ್ಟು ಹೇಮಾವತಿ ನೀರನ್ನ ತುಮಕೂರು ತನಕ ತಗೊಂಡೋಗಿದ್ದಿರ್ಬೋದು, ಸಾಕಷ್ಟು ನೀರಾವರಿ ಯೋಜನೆಗಳು ಇವರ ಕಾಲದಲ್ಲೇ ನಡೆದಂಥದ್ದು. ಅಂದರೆ ದೇವೇಗೌಡರು ಹಿಂದೆನೇ ಹೇಳಿದ್ದಾರೆ, ಇನ್ನೂ ಒಂದು 10 ವರ್ಷ ನಾವು ಹೀಗೆ ಮುಂದುವರೆದ್ರೆ ಅಲ್ಲ 100 ರೂಪಾಯಿ ಅಲ್ಲ 500 ರೂಪಾಯಿ 1 kg ಅಕ್ಕಿ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಆದರೆ ಅನ್ನ ಇಲ್ಲದೆ ಯಾರೂ ಬದುಕೋಕ್ಕಾಗಲ್ಲ ಅನ್ನೋ ಅರಿವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗಿಲ್ಲ. ದಯವಿಟ್ಟು ಅವರು ಟೌನ್ಶಿಪ್ಪನ್ನು ಕೈ ಬಿಡಬೇಕು. ಯಾಕಂದರೆ ಈಗಾಗಲೇ ಬರಡು ಭೂಮಿ ಬೇಕಾದಷ್ಟಿದೆ. ನಮ್ಮ ಮೈಸೂರು ಭಾಗ ಬಂದಾಗ ಸುತ್ತೂರು ಬಿಟ್ಟು ಆಚೆಗಿದೆ, ಆ ಕಡೆ ಬಂದು ಬೆಳಗಾಂ ಇದೆ, ಗುಲ್ಬರ್ಗ ಇದೆ, ಬೇಕಾದಷ್ಟು ಜಾಗಗಳು ಇವತ್ತು ಬರಡಾದ ಜಾಗಗಳಿದೆ. ಅಲ್ಲಿ ಅವರು ಖಂಡಿತ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಅಲ್ಲೂ ಕೂಡ ತುಂಬ ಇದೆ. ಇಲ್ಲಿ ಇವರಿಗೆಲ್ಲ ಕೆಲಸ ಇದೆ, ರೈತರಿಗೆ ಏನೋ ಒಂದು ಕೆಲಸ ಇದೆ, ಒಂದು ಹಸು ಸಾಕ್ತಾರೋ, ಹೈನುಗಾರಿಕೆ ಮಾಡ್ತಾರೋ, ಮತ್ತೊಂದು ಮಾಡ್ತಾರೋ, ಬಟ್ ಎಲ್ಲದಕ್ಕೂ ಕೂಡ ಯೋಗ್ಯವಾದ ಜಾಗ ಇವತ್ತಾಗಿರೋದ್ರಿಂದ ಇವರು ಅದನ್ನು ಕೈ ಬಿಡದೆ ಈ ರೀತಿ ದಿಟ್ಟವಾಗಿ ಹೋರಾಟ ಮಾಡ್ತಾರೆ. ದೊಡ್ಡ ತಪ್ಪು. ನಾವು ಬ್ರಿಟಿಷ್ನರ ವಿರುದ್ಧ ಹೋರಾಟ ಮಾಡಿದ ರೀತಿನಲ್ಲಿ ನಾವು ಇವತ್ತು ನಮ್ಮವ್ರ ವಿರುದ್ಧ ಹೋರಾಡೋ ಪರಿಸ್ಥಿತಿ ಬಂದಿರೋದು ವಿಪರ್ಯಾಸ ಅಂತ ಅನಿಸುತ್ತೆ. ಯಾಕಂದರೆ ಅವತ್ತು ಬ್ರಿಟಿಷ್ನವ್ರನ್ನ ಓಡಿಸ್ಲಿಕ್ಕೆ ನಾವು ಕಷ್ಟಪಟ್ವಿ, ಆದರೆ ನಮ್ಮವ್ರು ಅನ್ನೋರು ನಮ್ಮನ್ನು ರಕ್ಷಿಸ್ತಾರೆ ಅಂತ ನಂಬಿದ್ವಿ. ಬಟ್ ನಮ್ಮವರೇ ನಮಗೆ ಇಂಥ ಒಂದು ಪರಿಸ್ಥಿತಿನ ತಂದಿಡ್ತಾರೆ ಅಂದರೆ ಇದ್ರ ಬಗ್ಗೆ ನಾವು ತುಂಬ ನೋವಿನಿಂದ ಹೇಳ್ಕೋಬೇಕು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಕಡೆ ಗಮನ ಕೊಡಬೇಕು. ಕುಮಾರಣ್ಣನ, ದೇವೇಗೌಡರನ್ನ, ನಿಖಿಲ್ ಅವ್ರನ್ನೋ ಯಾರನ್ನೋ ಮುಂದೆ ಇಟ್ಕೊಂಡು ಮಾತಾಡೋ ಬದಲಿಗೆ ತನ್ನನ್ನು ಗೆಲ್ಲಿಸಿದ ಜನ, ನನ್ನ ತಾಯಿ ಥರ, ತಂಗಿ ಥರ ಇರೋವಂತಹ, ತಂದೆ ಥರ ಇರೋವಂಥ ಎಷ್ಟೋ ಜೀವಗಳನ್ನು ನೋಯಿಸೋ ಬದಲು ಅವರು ಒಂದು ನಿರ್ಧಾರನ ತಗೊಳ್ಳಿ. ನಾವಿವತ್ತು ಟೌನ್ಶಿಪ್ಪನ್ನು ಕೈ ಬಿಡ್ತೀವಿ ಅಂತ ಹೇಳೋ ಮುಖಾಂತರ ನಮ್ಮ ಇಡೀ ಕರ್ನಾಟಕಕ್ಕೆ ಅವರು ಇನ್ನೊಂದು ಹಿಸ್ಟ್ರಿನ ಶುರು ಮಾಡ್ಬೋದು. ಅಂದರೆ ನಾವು ಇವತ್ತು ಕೆಂಪೇಗೌಡರನ್ನ ಹೇಗೆ ಸ್ಮರಿಸ್ತೀವೋ, ಇಂಥ ಒಂದು ಟೌನ್ಶಿಪ್ನ ಕುಮಾರಣ್ಣ ಬಿಟ್ಟರು ಅಂತ ಹೇಗೆ ಹೇಳ್ತಾವ್ರೋ ಅದೇ ದಾರಿಲಿ ನಾಳೆ ಡಿ.ಕೆ. ಶಿವಕುಮಾರ್ ಬಿಟ್ಟರು ಕೂಡ ಅದು ಒಂದು ಇತಿಹಾಸ ಹಿಸ್ಟ್ರಿ ಶುರುವಾಗುತ್ತೆ. ಎಸ್, ಹಿಸ್ಟ್ರಿ ರೆಕಾರ್ಡ್ ಆಗಬೇಕು ಅಂದರೆ ಹೇಗೆ ಬೇಕಾಗೋದಲ್ಲ, ಒಳ್ಳೆ ರೀತಿ ರೆಕಾರ್ಡ್ ಆಗಬೇಕು. ಅಂದರೆ ಇವ್ರು ಮಾಡ್ತಾ ಇರೋದು ತಪ್ಪು ಮಾಡಿ ರೆಕಾರ್ಡ್ ಆಗಕ್ಕೆ ಹೊರಡ್ತಾ ಇದ್ದಾರೆ ಪ್ರತಿಯೊಂದು ಹಂತದಲ್ಲೂ ಕೂಡ. ಈಗಾಗಲೇ ಕುಮಾರಣ್ಣ ಹೇಳ್ದಂಗೆ ಶೋಭಾ ಡೆವಲಪರ್ಸ್ ಇರ್ಬೋದು, ಲಾಟ್ ಆಫ್ ಅಂದರೆ ಸಾಕಷ್ಟು ಕೆರೆಗಳನ್ನ ಮುಚ್ಚೋ ಪ್ರಯತ್ನ, ಸಾಕಷ್ಟು ಕೆಲಸಗಳನ್ನ ಈಗಾಗಲೇ ತಪ್ಪು ಮಾಡ್ತಾ ಹೋಗ್ತಿದ್ದಾರೆ. ನಾನು ಶ್ರೀಮಂತ ಅನ್ನೋದಕ್ಕಿಂತ ನನ್ನವರ ಶ್ರೀಮಂತಿಕೆ ಬಗ್ಗೆ ಯೋಚನೆ ಮಾಡಿದ್ರೆ ಮಾತ್ರ ಅವರು ನಮ್ಮ ಆಳೋರು ಅಂತ ನಾವು ಹೇಳ್ತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜರ ಕಾಲದಿಂದನೂ ನನ್ನವ್ರಿಗಾಗಿ, ತನ್ನ ಪ್ರಜೆಗಳಿಗಾಗಿ ಬದುಕಿದ್ದೇ ಇದೆ. ಆದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗಾಗಿ ಬದುಕ್ತಿದ್ದಾರೇನೋ, ಅವ್ರು ಎಲ್ಲಿ ಕಮಿಟ್ ಆಗೋರೋ ಗೊತ್ತಿಲ್ಲ. ಅವ್ರು ಕಮಿಟ್ ಆಗಿರೋದಕ್ಕೋಸ್ಕರ ನಮ್ಮವ್ರನ್ನೆಲ್ಲ ಬಲಿ ಕೊಡ್ತಾ ಇದ್ದಾರೆ ಅಂತ ನಮಗನ್ಸುತ್ತೆ. ಯಾಕಂದರೆ ಇಷ್ಟೊಂದು ದಿಟ್ಟ ನಿರ್ಧಾರ ಬೇಕಾಗಿಲ್ಲ.
ಯಾಕಂದರೆ ಕೋಟಿ ಕೋಟಿ ಹಣ ಕಾಣಿಸ್ತಿದೆ ಇವ್ರಿಗೆ, ಅಂದರೆ ಅದೇ ಒಂದು ಅಧಿಕಾರ, ಮುಖ್ಯಮಂತ್ರಿ ಅನ್ನೋ ಒಂದು ಪದವಿಗೋಸ್ಕರ ಎಲ್ಲರನ್ನು ಇಡೀ ಕರ್ನಾಟಕನ ಬಲಿ ಕೊಡ್ತಿದ್ದಾರೇನೋ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ ಅನಿಸುತ್ತೆ. ಯಾಕಂದರೆ ಇಡೀ ಇಂಡಿಯಾದಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ ಗೌರ್ನಮೆಂಟ್ ಇಲ್ಲ. ಹಂಗಿಲ್ಲದೆ ಇರುವಾಗ ಇಲ್ಲಿಂದ ಫೈನಾನ್ಷಿಯಲ್ ಫೀಡ್ ಮಾಡಬೇಕು. ಆ ಫೀಡ್ ಮಾಡೋ ಒಂದು ಬರದಲ್ಲಿ ನಮ್ಮವರನ್ನು ಬಲಿ ಕೊಟ್ಟು ಒತ್ತೆ ಇಡ್ತಾ ಇದ್ದಾರೇನೋ 100% ಶೋರ್ ಅಂತ ಅನಿಸುತ್ತೆ. ಇಲ್ಲಾಂದ್ರೆ ಇಷ್ಟೊಂದು ಕಾರಣ ಬೇಕಾಗಿಲ್ಲ ಅಲ್ವಾ? ನನ್ನ ಮನೆ ಜನನ ನಾನು ಅಶ್ವಲಿಟ್ಟು ಇನ್ನೊಬ್ಬರನ್ನ ಹೊಟ್ಟೆ ತುಂಬಿಸ್ತೀವಿ ಅಂತ ಹೋಗ್ತಾ ಇದ್ದಾರೆ ಅಂದರೆ ಅದ್ರ ಹಿಂದಿನ ಉದ್ದೇಶ ಏನಿರ್ಬೋದು ಅನ್ನೋದನ್ನು ನಾವು ಕೂಡ ಅದು ಸತ್ಯಾಸತ್ಯತೆಗಳ ಅರಿವಿಲ್ದಿದ್ರು ಖಂಡಿತ ಅದನ್ನು ಒಪ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾವು ಹೇಳೋದು ಒಂದೇ, ಅವರು ಕೆಂಪೇಗೌಡರ ಥರ ದೇವೇಗೌಡರ ಥರ ಇಡೀ ದೇಶದಲ್ಲಿ ದೇವೇಗೌಡರು ಹೆಂಗೆ ಹೆಸರು ಮಾಡಿದ್ರು, ಕೆಂಪೇಗೌಡರನ್ನ ಇಡೀ ವರ್ಲ್ಡ್ ಇವತ್ತು ಏನು ಬೆಂಗಳೂರನ್ನ ಗಮನಿಸಿದಾಗ ಕೆಂಪೇಗೌಡರು ಅಂತ ಹೇಗೆ ಇತಿಹಾಸದಲ್ಲಿ ಅವರ ಪುಟಗಳನ್ನು ತೆಗೆದು ನೋಡಿದಾಗ ಇತಿಹಾಸದ ತಲಾಂತರಗಳಲ್ಲಿ ಅದನ್ನು ಓದ್ತಾರೋ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೂಡ ರೈತರಿಗಾಗಿ ಈ ಥರದ್ದೊಂದು ಟೌನ್ಶಿಪ್ ಪ್ಲ್ಯಾನ್ ಮಾಡಿದ್ರು, ಅದನ್ನು ಕೈ ಬಿಟ್ಟರು ಅಂತ ಧೀಮಂತ ವ್ಯಕ್ತಿನ ಬೇಕೇ ವಿನಃ ಅದ್ರ ಬದಲಿಗೆ ಅವ್ರನ್ನ ಇವರು ಒಂಥರ ಸ್ವಾರ್ಥಿ ಅನ್ನೋ ಭಾವನೆ ಅವ್ರ ಮೇಲೆ ಬರಬಾರ್ದು. ಅದಕ್ಕೋಸ್ಕರನಾದರೂ ಅವರು ಬದಲಾಯಿಸ್ಕೊಳ್ಬೇಕು ಅವ್ರ ಗುಣನ ಅಂತ ನಾನು ಇಷ್ಟೂ ಜನರ ಪರವಾಗಿ ಇಡೀ ಕರ್ನಾಟಕದ ಪರವಾಗಿ ನಾನು ಅವ್ರನ್ನ ಕೇಳ್ಕೊಳ್ತೇನೆ. ಯಾಕಂದರೆ ಯಾವುದೇ ಒಂದು ವ್ಯಕ್ತಿಯ ಬದುಕು ಎಲ್ಲರೂ ಬದುಕ್ತಾರೆ, ಉಸಿರು ಹೋದರೂ ಇಂಥದ್ದು ಮಾಡೋದ್ರು ಅನ್ಬೇಕು. ಎಷ್ಟು ಕೋಟಿ ಮಾಡ್ಕೊಂಡು ಎಲ್ಲರನ್ನೂ ಅಶ್ವಲ್ಲಿ ಇರಿಸೋದ್ರು ಅಂತ ಅನ್ನಬಾರ್ದು. ಬಿಡದಿಯ ಒಂದು ಘಟನೆ ಅವರ ಇತಿಹಾಸದ ಪುಟನ ತಿರ್ಚೋ ಅಂತಹ, ಅವರ ವ್ಯಕ್ತಿತ್ವನ ತಿರ್ಚೋ ಅಂತಹ ಒಂದು ಅವ್ರಿಗೆ ಮೈಲಿಗಲ್ಲು ಅಂತ ನಾನು ಹೇಳ್ತೀನಿ. ಹಾಗಾಗಿ ಆ ಮೈಲಿಗಲ್ಲನ್ನು ಅವ್ರು ಒಳ್ಳೆ ರೀತಿಯಲ್ಲಿ ತಗೊಳ್ಳೋದು ತುಂಬ ಮುಖ್ಯ ಅಂತ ನಾನು ಅವ್ರ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಷ್ಟು ವರ್ಷ ಅವ್ರು ಏನು ಮಾಡ್ಕೊಂಡು ಬಂದವ್ರೆ ಅಷ್ಟೂ ಕೂಡ ಏಕಕಾಲದಲ್ಲಿ ಅವರ ಹಿಸ್ಟ್ರಿನ ಬದಲಾಯಿಸುತ್ತೆ. ಹಾಗಾಗಿ ಅವರು ಆ ಇತಿಹಾಸನ ಬದಲಾಯಿಸ್ಕೊಳ್ಳೋದ್ರ ಬದಲು ಒಳ್ಳೆ ರೀತಿ ವ್ಯಕ್ತಿತ್ವನ ಬದಲಾಯಿಸ್ಕೊಂಡು ಒಂದು ಇಂಥವ್ರೊಬ್ರು ಇದ್ದರೂ ಮುಖ್ಯಮಂತ್ರಿ ಇನ್ಕೊಳ್ಬೇಕು ಅಂಥ ಒಂದು ವ್ಯಕ್ತಿತ್ವ ಅವ್ರದ್ದಾಗಲಿ ಅಂತ ನಾನು ಬಯಸ್ತೇನೆ ಈ ಮೂಲಕ. ಮತ್ತು ಅಷ್ಟೊಂದು ಜನರ ಇವರ ಒಂದು ಹಠದಿಂದ ಇಷ್ಟು ಜನರು ಯಾರ್ಯಾರ ಮನೆ ಬಾಗಿಲಿಗೆ ಹೋಗಿ ಏನೇನು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಇರ್ತಿರೋದು. ಈಗ ಆಲ್ರೆಡಿ ನಮಗೆ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಕರ್ನಾಟಕದಲ್ಲಿ ಸ್ಥಳೀಯರಿಗೆ ಅವಕಾಶಗಳು ಇದ್ದರೂ ಕೂಡ ಅದನ್ನೆಲ್ಲ ಕಿತ್ಕೊಂಡು ಆಗೋಗಿದೆ. ಇವನ್ ಅದನ್ನು ನಾವು ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ. ನಮ್ಮ ಲೀಗಲ್ ಆಸ್ಪೆಕ್ಟಲ್ಲಿ ಏನು ಹೇಳ್ತಾರೆ, ನಮ್ಮವ್ರಿಗೆ ಫಸ್ಟ್ ಕೆಲಸ ಅಂತ ಹೇಳ್ತಾರೆ. ಆದರೆ ನಾವು ಬೇರೆಯವ್ರನ್ನ ಕರ್ಕೊಂಬಂದು ನಮ್ಮವ್ರನ್ನ ಕೂರಿಸಿ ನಮ್ಮ ಜಾಗದಲ್ಲಿ ಕೂರಿಸಿ ನಮ್ಮವ್ರನ್ನೆಲ್ಲ ಎಲ್ಲಿ ಕಳ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಹಾಗಾದರೆ ಅವರೆಲ್ಲ ಅಡ್ಮಿನಿಸ್ಟ್ರೇಟರ್ ಆಗಲಿ, ನಮ್ಮವರೆಲ್ಲ ಏನು ಅವರು ವಾಚ್ಮ್ಯಾನ್ ಆಗಲಿ ಅಂತ ಬಯಸ್ತಾ ಇದ್ದೀರಾ? ಅಂದರೆ ನಿಮ್ಮ ಬೈಕೆ ಏನು? ನಮ್ಮ ಮನೆ ನಿಮ್ಮನ್ನು ಇದಕ್ಕೆ ಗೆಲ್ಲಿಸಿದ್ದು ಎಲ್ಲ ಜನ, ಇದಕ್ಕೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದ್ದು. ಈ ಒಂದು ಕೊಡುಗೆನ ಪಡಿಲಿಕ್ಕೆ ನಮ್ಮ ಜನ ನಿಮಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದು. ಒಂದು ಬಾರಿ ಕೊಟ್ಟಿದ್ದಾರೆ, ಮತ್ತೊಂದು ಬಾರಿ ಮಗದೊಮ್ಮೆ ಉಳಿಸ್ಕೊಬೇಕು ಅಂದರೆ ಆ ತಾಯಿಯಂದ್ರ ಕಣ್ಣೀರು. ನೀವು ಒಂದು ಬಾರಿ ಹೋದಾಗ ನಿಮ್ಮ ತಾಯಿ ಎಷ್ಟು ಕಣ್ಣೀರು ಹಾಕಿದ್ರು ತನ್ನ ಮಗ ಇಲ್ಲ ಅಂತ. ಆದರೆ ಇವತ್ತು ಅಂಥ ತಾಯಿಯಂದ್ರೆ ಎಷ್ಟೋ ಮಕ್ಕಳು ಗುಳಿ ಹೋಗ್ಬೇಕಾಗುತ್ತೆ ಬೇರೆ ಕಡೆಗೆ. ಆಗ ಆ ತಾಯಿಯಂದ್ರ ನೋವು ಏನಿರುತ್ತೆ ಅನ್ನೋದನ್ನ ದಯಮಾಡಿ ನೀವು ಮತ್ತೆ 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 ನೆನಪಿಸ್ಕೊಳ್ಳಿ. ಖಂಡಿತ ಬದುಕು ಒಂದೇ ಬಾರಿ. ಡಿ ಕೆ ಶಿವಕುಮಾರ್ ಇದ್ದರು ಅನ್ನೋದು ಒಂದೇ ಬಾರಿ, ಮುಖ್ಯಮಂತ್ರಿಗಳಿದ್ದರು ಅನ್ನೋದು ಒಂದೇ ಬಾರಿ. ಒಬ್ಬ ವ್ಯಕ್ತಿಗೆ ಒಂದು ಜೀವ, ಒಂದು ಬಾರಿ. ಆ ವ್ಯಕ್ತಿತ್ವನ ಉಳಿಸ್ಕೊಳ್ಳೋಕ್ಕೆ ಸಿಕ್ಕಿರೋ ಅಂಥ ಭಗವಂತ ಕೊಟ್ಟಿರೋ ಅಂತಹ ಅವಕಾಶ. ಅದನ್ನು ದಯಮಾಡಿ ಅವರು ವ್ಯತಿರಿಕ್ತವಾಗಿ ಬಳಸ್ಕೋಬಾರ್ದು, ಉಪಯುಕ್ತವಾಗಿ ಬಳಸ್ಕೊಳ್ಳಿ ಅನ್ನೋದು ನನ್ನ ಬಯಕೆ. ಅನ್ನಕ್ಕೆ ಬೆಲೆ ಕೊಡಿ. ಚಿನ್ನನ ಹಣನ ತಿಂದು ಬದುಕೋಕ್ಕಾಗಲ್ಲ. ನೀವು ಬದುಕಲ್ಲ, ಬೇರೆಯವ್ರನ್ನೂ ಬದುಕಲ್ಲ. ನೀವು ಬದುಕಿ ಬೇರೆಯವ್ರನ್ನೂ ಬದುಕೋಕ್ಬಿಡಿ. ನಿಮ್ಮ ಗುಣಕ್ಕೆ ಇಡೀ ರಾಜ್ಯ ತಲೆಬಾಗುತ್ತೆ. ಅಂಥ ಅವಕಾಶ ನಿಮ್ಮ ಕಣ್ಮುಂದಿದೆ. ಇವತ್ತು ಖಾಲಿ ತಟ್ಟೆನೂ ಇದೆ, ತುಂಬಿರೋ ತಟ್ಟೆನೂ ಇದೆ. ಆಯ್ಕೆ ನಿಮ್ಮದೇ. ನೀವು ಒಳ್ಳೆ ತಟ್ಟೆನ ಕೊಟ್ಟರೆ ಜನ ನಿಮ್ಮನ್ನು ನೆನೆಸ್ಕೋತಾರೆ. ನೀವು ತಟ್ಟೆ ಕಿತ್ಕೊಂಡ್ರೆ ಕೊನೆಯವರೆಗೂ ನಿಮ್ಮನ್ನು ಬೇರೆ ರೀತಿಯೇ ಅರ್ಥ ಕಲ್ಪಿಸ್ತಾರೆ. ಅದಕ್ಕೆ ಪದಗಳೇ ಇಲ್ಲ ಹೇಳಲಿಕ್ಕೆ. ಹಾಗಾಗಿ ದಯವಿಟ್ಟು ನಿಮ್ಮ ವ್ಯಕ್ತಿತ್ವನ ನೀವು ಉಳಿಸ್ಕೊಳ್ಳಿ ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ. ನನ್ನ ಹೆಸರು ಹೇಮಾವತಿ ಅಂತ, ಮೈಸೂರು ನಗರಾಧ್ಯಕ್ಷರು. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್
ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.